ಗುಹ. ಕೈಕೇಯಿಯ ಆದೇಶದಂತೆ ಶ್ರೀರಾಮನು ಸೀತಾಲಕ್ಷ್ಮಣ ಸಮೇತನಾಗಿ ವನವಾಸಕ್ಕೆ ಬಂದಾಗ ಒಂದು ಕಡೆ ಗುಹ ಅವನು ದೋಣಿ ನಡೆಸುವವನು. ಶ್ರೀರಾಮನು ತಾನು ಈ ನದಿಯನ್ನು ದಾಟಬೇಕು ಅಂತ ಹೇಳಿ ದೋಣಿಯನ್ನು ಹತ್ತಲು ಹೋದಾಗ ಗುಹನು ಶ್ರೀರಾಮನನ್ನು ತಡೀತಾನೆ. ಕಾರಣವನ್ನು ಕೇಳಿದಾಗ, ನಾನು ಕೆಲವು ವಿಷಯಗಳನ್ನು ಬೇರೆಯವರಿಂದ ತಿಳಿದವನಾಗಿದ್ದೇನೆ. ನಿಮ್ಮ ಪಾದಗಳು ಸೋಕಿದರೆ ಸಾಕು, ಕಲ್ಲುಗಳು ಸಹ ಹೆಣ್ಣಾಗಿ ಬದಲಾಗುವುದಂತೆ. ಹಾಗೇನಾದರೂ ಆದರೆ ನನ್ನ ದೋಣಿಯು ಮರ ಹಾಗೂ ಕಲ್ಲುಗಳಿಂದ ನಿರ್ಮಾಣವಾಗಿದೆ. ಅದು ಸಹ ಒಬ್ಬಳು ಹೆಣ್ಣಾಗಿ ಮಾರ್ಪಟ್ಟರೆ ನನ್ನ ಜೀವನೋಪಾಯಕ್ಕೆ ಧಕ್ಕೆ ಉಂಟಾಗತ್ತೆ. ಆದ್ದರಿಂದ ನಾನು ನಿಮ್ಮ ಪಾದಗಳನ್ನು ತೊಳಿತೇನೆ, ಆ ಬಳಿಕ ದೋಣಿಯನ್ನು ಹತ್ತಬಹುದು ಅಂತ ಹೇಳ್ತಾನೆ ಗುಹ ರಾಮನಿಗೆ. ಒಂದು ಸಲ ನೀವು ಆಶ್ರಮಕ್ಕೆ ಹೋದಾಗ ಅಲ್ಲಿಯ ಬಂಡೆಕಲ್ಲೊಂದು ನಿಮ್ಮ ಪಾದಗಳಿಗೆ ತಗಲಿ ಸುಂದರಳಾದ ಹೆಣ್ಣಾದಳಂತೆ. ಆದ್ದರಿಂದ ನನಗೆ ಭಯವಾಗುತ್ತಿದೆ. ಈ ಕಾರಣಕ್ಕಾಗಿ ನಾನು ಒಂದು ಸಲ ನಿನ್ನ ಪಾದಗಳನ್ನು ತೊಳಿತೇನೆ. ಆಗ ಪಾದಧೂಳಿಯು ನನ್ನ ದೋಣಿಯನ್ನು ಹಾಗೆಯೇ ಇರುವಂತೆ ಮಾಡುತ್ತದೆ. ನಾನೇನೂ ಭಕ್ತಿಯಿಂದ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ರಾಮನು ಗುಹನನ್ನು ಆಲಂಗಿಸಿಕೊಳ್ತಾನೆ. ಗುಹ ಒಬ್ಬ ನಾವಿಕರ ನಾಯಕನು. ಆದರೆ ರಾಮ ಗುಹನ ಕುಲವನ್ನು ನೋಡಲಿಲ್ಲ. ಅವನು ತೋರಿದ ಆದರ. ನೀನು ನಾವಿಕರ ನಾಯಕ, ಅಂದರೆ ರಾಜನು. ನಾನು ಅಯೋಧ್ಯೆಯ ರಾಜ, ಆದರೆ ನಾನು ಈಗ ಅದನ್ನು ಕಳ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಆದ್ದರಿಂದ ನೀನೇ ನನಗಿಂತ ಶ್ರೇಷ್ಠ ಅಂತಲೂ ಹೇಳ್ತಾನೆ ರಾಮ ಗುಹನಿಗೆ.